ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬಹಳಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಇವಾಗ ಜಿಲ್ಲೆಗಳನ್ನಾಗಿ ವಿಂಗಡಣೆ ಮಾಡಬೇಕು ಅನ್ನುವಂತಹ ಕೂಗು ಬಹಳಷ್ಟು ಕಡೆ ಕೇಳ್ತಾ ಇದೆ. ಆ ರೀತಿಯಾಗಿ ನಮ್ಮ ಬೈಲಹೊಂಗಲವೂ ಕೂಡ ಜಿಲ್ಲೆ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಬೈಲಹೊಂಗಲದ ಎಲ್ಲ ನಿಯೋಗ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳವರನ್ನು, ಮಾನ್ಯ ಉಪಮುಖ್ಯಮಂತ್ರಿಗಳವರನ್ನು ಭೇಟಿಯಾಗಲಿಕ್ಕೆ ನಾವು ಬಂದಿದ್ವಿ. ನಾವು ಬೆಳಗಾವಿ ಅಖಂಡವಾಗಿರಲಿ ಅನ್ನುವಂತಹದ್ದು ನಮ್ಮದು ಮೊದಲನೆಯ ಒಂದು ಉದ್ದೇಶ. ಆ ನಂತರದಲ್ಲಿ ಎರಡನೆಯದಾಗಿ ಅಕಸ್ಮಾತಾಗಿ ವಿಂಗಡಣೆ ಮಾಡಿದರೆ ನಮ್ಮ ಬೈಲಹೊಂಗಲವನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಕೂಗು, ಕರೆ ನಮ್ಮದೆಲ್ಲರದು ಕೂಡ ಆಗಿದೆ ಅನ್ನುವಂತಹದ್ದು. ಮತ್ತು ನಮ್ಮ ಬೈಲಹೊಂಗಲ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಒಡ್ಡರ ಯಲ್ಲಣ್ಣ ಇಂತಹ ಎಲ್ಲ ಮಹನೀಯರ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಬೈಲಹೊಂಗಲದ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ಆ ಕಾರಣದಿಂದ ಮತ್ತು ಉಪವಿಭಾಗಗಳೂ ಕೂಡ ಬ್ರಿಟಿಷರ ಕಾಲದಿಂದಲೂ ಕೂಡ ಇರುವಂತಹದ್ದು ಗಮನಾರ್ಹ. ಇವತ್ತು ಅಂತಹ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಬಹಳಷ್ಟು ವರ್ಷಗಳಿಂದ 2-3 ತಲೆಗಳು ಇವತ್ತು ತಲೆಮಾರಿನಿಂದ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಬಂದಿದ್ದೇವೆ. ಈಗ ಜಿಲ್ಲೆ ಆಗೋದಾದರೆ ನಮ್ದು ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಎಲ್ಲರ ಒಗ್ಗೂಡಿನ ಕರೆ ಆಗಿದೆ ಅನ್ನೋ. ನೋಡೋಣ, ಇನ್ನೂ ಅದೆಲ್ಲವೂ ಕೂಡ CM ಅವರು ಈಗಾಗಲೇ ಮಾತಾಡಿದ್ದಾರೆ. ನೋಡೋಣ, ಇನ್ನೂ ಹಲವಾರು ಎಲ್ಲ ಪಕ್ಷಾತೀತವಾಗಿ ಶಾಸಕರನ್ನು ಕರೆದು ಈಗಾಗಲೇ ಮಾತಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ನಂತರದಲ್ಲಿ ಏನಾಗುತ್ತೆ ನೋಡ್ತೀವಿ. ನಮ್ಮ ಬೆಳಗಾವಿ ಜಿಲ್ಲೆ ಇವತ್ತು ಬಹಳಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಇವಾಗ ಜಿಲ್ಲೆಗಳನ್ನಾಗಿ ವಿಂಗಡಣೆ ಮಾಡಬೇಕು ಅನ್ನುವಂತಹ ಕೂಗು ಬಹಳಷ್ಟು ಕಡೆ ಕೇಳ್ತಾ ಇದೆ. ಆ ರೀತಿಯಾಗಿ ನಮ್ಮ ಬೈಲಹೊಂಗಲವೂ ಕೂಡ ಜಿಲ್ಲೆ ಆಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಬೈಲಹೊಂಗಲದ ಎಲ್ಲ ನಿಯೋಗ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳವರನ್ನು, ಮಾನ್ಯ ಉಪಮುಖ್ಯಮಂತ್ರಿಗಳವರನ್ನು ಭೇಟಿಯಾಗಲಿಕ್ಕೆ ನಾವು ಬಂದಿದ್ವಿ. ನಾವು ಬೆಳಗಾವಿ ಅಖಂಡವಾಗಿರಲಿ ಅನ್ನುವಂತಹದ್ದು ನಮ್ಮದು ಮೊದಲನೆಯ ಒಂದು ಉದ್ದೇಶ. ಆ ನಂತರದಲ್ಲಿ ಎರಡನೆಯದಾಗಿ ಅಕಸ್ಮಾತಾಗಿ ವಿಂಗಡಣೆ ಮಾಡಿದರೆ ನಮ್ಮ ಬೈಲಹೊಂಗಲವನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಕೂಗು, ಕರೆ ನಮ್ಮದೆಲ್ಲರದು ಕೂಡ ಆಗಿದೆ ಅನ್ನುವಂತಹದ್ದು. ಮತ್ತು ನಮ್ಮ ಬೈಲಹೊಂಗಲ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ